H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇಲ್ಲಿರುವ ಎಲ್ಲ ಮಹಿಳೆಯರು ಕಾರ್ಮಿಕರು ಅದ್ರ ಮುಂದೆ ಮೋಸ್ಟ್ಲಿ ಸುದರ್ಶನ್ ಅದೇ ರೀತಿಯಾಗಿ ನಿಮ್ಮ ಹಾಗೆ ನಾನು ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಿದ್ದೆ. 40 ಸಿದ್ದರಾಮಯ್ಯನವರ ಆಸಕ್ತಿಯ ಪರಿಣಾಮವಾಗಿ ಕಲ್ಯಾಣ ಕುಮಾರ್ ಎಸ್, ವಿನಯ್ ಕುಮಾರ್ TP, ಚಿಕ್ಕಬಳ್ಳಾಪುರ ಜಿಲ್ಲೆ. ಈಕೆ ಬರ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟ ಇದೆ. ಸಮಾನತೆ ಮತ್ತು ಸೋದರತೆ ಮತ್ತು ಒಂದು ಮಾನವೀಯತೆಯ ವ್ಯಕ್ತಿತ್ವ ಬರಲಿಕ್ಕೆ ಈಗಿನ ಕಾಲಘಟ್ಟದಲ್ಲಿ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸೆಲ್ಫಿ ಫೋಟೋ ತೆಗೆದು ಎಲ್ಲ ಸೆಲ್ಫಿಶ್ ಆಗಿದ್ದಾರೆ. ಅವರಲ್ಲದೆ ಪಕ್ಕದಲ್ಲಿ ನೋಡ್ಲಿಕ್ಕೆ ಯಾರಿಗೂ ಕೂಡ ಇವತ್ತು ಆಸಕ್ತಿ ಇಲ್ಲ. ಆದ ಕಾರಣ ಇಂಥ ಕಾಲಘಟ್ಟದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಆ ಒಂದು EQ ಬರಬೇಕಾದ್ರೆ ಅದು ಸ್ವಲ್ಪ SQ ಕೂಡ ಬೇಕು. SQ ಅಂತ ಹೇಳಿದ್ರೆ ಅದು ದೇವರ ಭಯ, ಸ್ಪಿರಿಚುವಲ್ ಕಾಂಟೆಂಟ್. ದೇವರ ಭಯ ಯಾರಿಗಿದೆ ಅವ್ರು ಸ್ವಲ್ಪ ಸರಿ ಇರುವಂತ ವಿಚಾರ ಇವತ್ತು ಆಗ್ತದೆ. ಮುಂದೆ ಬರ್ತಕ್ಕಂಥ ದಿನ ತುಂಬಾ ಕರಾಳಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಈ ದೇಶ, ಕನ್ನಡ ನಾಡು, ಭಾರತ ದೇಶ ನಿಮ್ಗೆಲ್ಲವನ್ನೂ ಕೊಟ್ಟಿದೆ, ಎಲ್ಲ ಅವಕಾಶಗಳನ್ನೂ ಕೊಟ್ಟಿದೆ. ಆದ್ರೆ ನೀವು ಈ ರಾಷ್ಟ್ರದ ಪ್ರಜೆಯಾಗಿ ನಾನು ಈ ನಾಡಿಗೆ ಏನನ್ನ ತಿರುಗಿಸ್ಕೊಡ್ತೇನೆ ಅನ್ನುವಂಥ ಪ್ರಶ್ನೆ ನೀವು ಹಾಕೊಂಡಾಗ ಅದಕ್ಕೆ ನೀವು ಉತ್ತರ ಕಂಡುಕೊಂಡ್ರೆ ನಿಜಕ್ಕೂ ಕೂಡ ನೀವು ಈ ರಾಷ್ಟ್ರದ ಬಹಳ ಉತ್ತಮ ಪ್ರಜೆಯಾಗಿ ಒಂದು ತಯಾರಾಗಲಿಕ್ಕೆ ಸಾಧ್ಯ ಆಗ್ತದೆ. ಗಲೆ ಕುಸ್ತಿ ಕುಸ್ತಿ ಸಮಿತಿಯ ಪರವಾಗಿ ಕುಸ್ತಿಗೆ ಮುಂದಿನ ರಾಜ್ಯ ಮಟ್ಟದಿಂದ ಕುಸ್ತಿಪಟುಗಳು ಬಂದು ಸಾಗರದ ಅಖಾಡದಲ್ಲಿ ಕುಸ್ತಿಯನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಶ್ರೀ ಮಾರಿಕಾಂಬಾ ದೇವಿ ಅನುಗ್ರಹ ಯಾವಾಗಲೂ ಇರಲಿ. ಈ ಕುಸ್ತಿ ಕಾರ್ಯಕ್ರಮಕ್ಕೆ ಸಾಧಾರಣ 20 ಲಕ್ಷ ರೂಪಾಯಿಯನ್ನು ಕೊಟ್ಟಿರ್ತೀವಿ. ಕುಸ್ತಿಪಟುಗಳಿಗೆ ಅಖಾಡಗಳೇ, ಬೆಳ್ಳಿ ಗದೆ ಇನ್ನು ಕೊಡ್ತಾಯಿವಿ. ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ, ಅಂತಾರಾಷ್ಟ್ರಗಳಿಂದ ಕುಸ್ತಿಪಟುಗಳು ಬಂದು ಕುಸ್ತಿಯಲ್ಲಿ ಭಾಗವಹಿಸ್ತಾರೆ. ಈ ಕುಸ್ತಿ ಸಮಿತಿ ಕುಸ್ತಿಗೋಸ್ಕರ ನಾನಾ ರಾಜ್ಯಗಳಿಂದ ಬಂದಿದ್ದಾರೆ. ಡೆಲ್ಲಿ, ಮುಂಬೈ, ಪುಣೆ ಎಲ್ಲ ಕಡೆಯಿಂದ ಆಗಮಿಸಿದ್ದಾರೆ. ಜಾನಪದ ಕ್ರೀಡೆ ಆದ್ದರಿಂದ ಕುಸ್ತಿಯನ್ನು ಉಳಿಸಲು ಪ್ರಯತ್ನ ಮಾಡುತ್ತಾ ಇದ್ದೇವೆ. ಮಾರಿಕಮ್ಮ ಜಾತ್ರೆ ಪ್ರಯುಕ್ತ ಕುಸ್ತಿ ಪಂದ್ಯ 3 ದಿನಗಳ ಕಾಲ ಕುಸ್ತಿ ಪಂದ್ಯವನ್ನು ರಾಷ್ಟ್ರಮಟ್ಟದ ಕುಸ್ತಿಯನ್ನು ಆಯೋಜಿಸಿದ್ದೇವೆ. ಇಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಕುಸ್ತಿಯ ಒಂದು ವೈಭವವನ್ನು, ಅಂದರೆ ಕುಸ್ತಿ ಅಖಾಡ ಆಗಲಿ, ಗರಡಿ ಮನೆಗಳಾಗಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ದೇಶದ ವಿವಿಧೆಡೆಯಿಂದ ಮಲ್ಲರು ನಮ್ಮ ಸಾಗರ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸ್ತಾ ಇದ್ದಾರೆ. ಈ ಕುಸ್ತಿಯನ್ನು ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ನಾವು ಇಲ್ಲಿ ಪ್ರತಿ ವರ್ಷ ಕುಸ್ತಿ ಬರ್ತೀವಿ. ಇದು 3 ವರ್ಷದಿಂದ ಜಾತ್ರೆ ನಡೀತೈತಿ. ದುರ್ಗಾದೇವಿ ಜಾತ್ರೆ ಅಂಗವಾಗಿ ಇಲ್ಲಿ ರಾಷ್ಟ್ರ ಮಟ್ಟದ ಕುಸ್ತಿಪಟು ಹಾಗೂ ರಾಜ್ಯ ಹೊರದೇಶದಿಂದ ಕುಸ್ತಿಪಟುಗಳು ಬಂದಾರ. ಈ ವರ್ಷನೂ ಒಳ್ಳೆ ಕುಸ್ತಿ ಮಾಡ್ತಾರೆ. ಇದಕ್ಕೆ ಪೈಲ್ವಾನರಿಗೆ ಸರ್ಕಾರದಿಂದ ಪೈಲ್ವಾನರಿಗೆ ಒಂದು ಮಾಶಾಸನ ಆಗಲಿ, ಸರ್ಕಾರದಿಂದ ಒಂದು ನೌಕರಿ ಆಗಲಿ ಎಲ್ಲ ಕೊಡಬೇಕಂತ ನಾವು ಎಲ್ಲ ಕ್ರೀಡಾಪಟುಗಳ ಪರವಾಗಿ depending upon the risk category. And if not, if they are not found, so they are not getting it found. Okay. If you are giving that, please make sure all the bags stretches are.
ಒಂದು ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ನಿಮ್ಮ KYCಯನ್ನು 100% ಮಾಡ್ಕೊಳ್ಬೇಕು. ಯಾವುದೇ ರೀತಿ ಫ್ರಾಡ್ಗಳಾಗದೇ ಇರೋ ರೀತಿಯಲ್ಲಿ KYC ಆದರೆ ನಿಮ್ಮ ಅಕೌಂಟ್ ಸೇಫ್ ಗಾರ್ಡ್ ಆಗುತ್ತೆ. ಸೊ ಸೇಫ್ಟಿ ಬಹಳ ಮುಖ್ಯ. ಎಲ್ಲ ನಿಮ್ಮ ಸಂಬಂಧಪಟ್ಟ ಬ್ಯಾಂಕ್ಸ್ಗೆ ವಿಸಿಟ್ ಮಾಡಿ, ಇದಕ್ಕೆ ಏನು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲರೂ ಒಂದು KYCಗೆ ಸಂಬಂಧಪಟ್ಟಂತಹ ಒಂದು ಸೆಂಟ್ರಲ್ KYC ID ಅದನ್ನು ಕೂಡ ಸೃಜನೆ ಮಾಡ್ಕೊಳ್ಳಿ. ಈ ID ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡೋಕ್ಕೆ ಹಾಗೂ ನಿಮ್ಮ ಬ್ಯಾಂಕನ್ನು ಸೇಫಾಗಿ ಇಡೋಕ್ಕೆ ಸಹಾಯ ಮಾಡುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಜ್ಞೆ ಅನುಸಾರವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. KYC ಪ್ರತಿಯೊಂದು ಖಾತೆಗೂ ಮುಖ್ಯವಾಗಿರತಕ್ಕಂಥ ಅಫಿಷಿಯಲಿ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಆ ಡಾಕ್ಯುಮೆಂಟ್ಗಳನ್ನು ಯಾವ ರೀತಿ ಅದು ಉಪಯೋಗಗಳೇನು, ಅದರ ಮಹತ್ವವೇನು, ಅದನ್ನು ಖಾತೆಗೆ ಅದನ್ನು ಯಾತಕ್ಕೋಸ್ಕರ ಕೊಡಬೇಕು, ಈ ಎಲ್ಲ ಮಹತ್ವ ವಿಚಾರಗಳನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಹಕರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. LDM ಅವ್ರ ಜೊತೆಗೆ ಸೇರಿ ನಾವೆಲ್ಲ ಮಾಡೋಣ ಅಂತ ಮಾಡ್ತಿದ್ವಿ. ಇದರಲ್ಲಿ ಗ್ರಾಹಕರಿಗೆ ನಾವು ಹೇಳೋದು ಏನಂದರೆ KYC ತಮ್ಮ KYC ನೋ ಯುವರ್ ಡಾಕ್ಯುಮೆಂಟ್ಸ್ ಅಂತಿರುತ್ತೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ವೋಟರ್ ID ಇಂಥ ದಾಖಲಾತಿಗಳನ್ನು ತಮ್ಮ ಖಾತೆಗಳಿಗೆ ಸರಿಯಾಗಿದೆಯಾ ಅಂತ ಒಂದು ನೋಡ್ಸ್ಕೋಬೇಕು. ಮತ್ತು ಯಾವುದು ಅದು ಸರಿಯಾಗಿ ನೋಂದಣಿ ಆಗಿಲ್ಲ ಅಂಥವ್ರು ಮತ್ತೆ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಇದು ಅನುಕೂಲ ಆಗುತ್ತೆ. ಇದರಿಂದ ಬ್ಯಾಂಕಿನ ಯಾವುದೇ ಥರದ ಫ್ರಾಡ್ಗಳು ಅಕೌಂಟ್ಗಳಲ್ಲಿ ಆಗದೇ ಇರೋ ಥರನೂ ನೋಡ್ಕೋಬೋದು. ಮತ್ತು ಇದರಿಂದ ಯಾವುದೇ DBT ಅಂತ ಬೆನಿಫಿಟ್ಸ್ಗೂ ಉಪಯೋಗ ಆಗುತ್ತೆ. ಚಿತ್ರದುರ್ಗದ ಮ್ಯಾನೇಜರ್. ಏನು ಇವಾಗ RBI ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ಕಂಡಕ್ಟ್ ಮಾಡ್ತಾ ಇದೆ. ಈ KYC ಥೀಮ್ ಪ್ರತಿ ವರ್ಷ ಮಾಡ್ತಾ ಇದೆ. ಆದರೆ ಈ ವರ್ಷ KYC ಅನ್ನೋ ಒಂದು ಥೀಮಿಂದ ಬಂದಿದೆ, ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸೇಫ್ ಬ್ಯಾಂಕಿಂಗ್. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಅಕೌಂಟ್ಗಳಿಗೆ KYCನ ನವೀಕರಿಸಿ. ಇದರಿಂದ ಏಕೆಂದರೆ ಡಿಜಿಟಲ್ ಯುಗದಲ್ಲಿ ಇವಾಗ ಸಾಕಷ್ಟು ಫ್ರಾಡ್ಸ್ ಆಗ್ತಾ ಇದೆ. ಸೊ ನಿಮ್ಮ KYC ಕರೆಕ್ಟಾಗಿ ಅಪ್ಡೇಟ್ ಆಗಿದೆ ಖಾತ್ರಿಪಡಿಸ್ಕೊಳ್ಳಿ. ಇದರಿಂದ ನೆಕ್ಸ್ಟ್ ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪೋದು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಸುರಕ್ಷಿತವಾಗಿ ನೀವು ಮೇಂಟೈನ್ ಮಾಡ್ಬೋದು. जा रहा हूं और आप लोगों के सारे जो स्टॉल लगे हैं, आपका ही व्यंजन खाकर मैं वापिस भी जाने वाला हूं. आज मैं अंत में इतना ही कहना चाहता हूं कि राष्ट्रपति महोदय ने यहां पधार कर बस्तर पंडलूम का उद्घाटन कर बस्तर पंडलूम का महत्व बढ़ाया है और उन्होंने सारे 12 विधाओं के 1 नंबर, 2 नंबर, 3 नंबर की टीमों को बुलाकर राष्ट्रपति भवन में उनकी कलाएं भी देखेंगी और उनके साथ भोजन का भी कार्यक्रम होगा. ये बहुत बड़ा सम्मान का विषय है. भाइयों बहनों, अंत में जिन जवानों ने छत्तीसगढ़ पुलिस के हो, DRG के हो, CRPF के हो, ITBP के हो, BSF के हो, इन्होंने एक मजबूत लड़ाई नक्सलवाद के खिलाफ निर्णायक लड़ाई लड़ी है. कई लोगों की जान गई है, कई लोग हमेशा के लिए अपना कोई अंग गवा बैठे. मैं वो सभी जवानों को बस्तर के आदिवासियों की ओर से बहुत बहुत धन्यवाद और जो दिवंगत हुए उनके परिवारजनों को भी हमारा बहुत बहुत धन्यवाद प्रेषित करता हूं और विश्वास व्यक्त करता हूं. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.